Brahmin's Cafe, Brahmin's Cafe. ಪಂಡಿತರು ಸ್ವಲ್ಪ ಮುಂಗೋಪಿಗಳು, ಸ್ವಜಾತಿ ಪ್ರೇಮಿ, 3 ಹೊತ್ತು ಮಡಿ ಮೇಲ್ಗೆ ಅಂತ ಹಾರಾಡ್ತಾರಷ್ಟೇ. ಆದ್ರೂ ಒಳಗಡೆ ನಿನ್ ಮೇಲೆ ಭಾರಿ ಪ್ರೀತಿ ಅಭಿಮಾನ ಇದೆ ಮಗಳೇ. ಅದಕ್ಕೆ ಮಗಳೇ, ಯಾರಿಗೂ ಕೊಡದೇ ಇರೋ ಸಲಿಗೆ ನಿನಗ್ ಕೊಟ್ಟಿದ್ದಾರೆ. ಹೌದಪ್ಪ, ನಮ್ ಬ್ರಾಹ್ಮಿನ್ಸ್ ಕೆಫೆಯಿಂದ ಇದೆಲ್ಲ ನಮಗ್ ಸಿಕ್ಕಿದೆ. ಆ ಹೆಮ್ಮೆ ನನಗಿದೆ. ಮಗಳೇ, ನಿನ್ ಮನಸ್ಸಿನಲ್ಲಿ ಯಾವ ಕಲ್ಮಶನೂ ಇಲ್ಲ, ವೈಭವಲ್ಲೂ ಇಲ್ಲ. ಆದ್ರೂ ನಾವ್ ಯಾರ ಬಾಯಿಗೂ ಆಹಾರ ಆಗ್ಬಾರ್ದು ಮಗಳೇ. ನಾವಿಲ್ಲಿ ಬಂದಿರೋರ್ಗೆ ಹೊಟ್ಟೆ ತುಂಬಾ ಬಡಿಸೋ ಕೆಲಸ ಹೊರತು ಅವ್ರ ಬಾಯಿಗೆ ಆಹಾರ ಆಗೋಕಲ್ಲ. ಉಂಡೆಲೆ ಎತ್ತೋದಷ್ಟೇ ನಮ್ ಕೆಲ್ಸ. ನಮ್ಮ ಮಿತಿಲ್ ನಾವಿರ್ಬೇಕು ಮಗಳೇ. ಅಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಒಂದು ಮಸಿ ಎಲ್ಲಾ ಬಣ್ಣನು ನುಂಗೋ ಹಾಗಾಗ್ಬಾರ್ದಲ್ವಾ ಕಂದ. ಅದಕ್ಕೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು ಅಂತ ಹೇಳ್ತಿದ್ದೀನಿ ಕಂದ. ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಯಾರು ತಾನೇ ನಮ್ಮ ಮಸಿ ಬೆಳೆಯೋಕ್ ಸಾಧ್ಯ? ನಿಮ್ ಮಗಳ ಮೇಲೆ ನಿಮಗ್ ನಂಬಿಕೆ ಇಲ್ವಾ ಅಪ್ಪ? ಬೆಟ್ಟದಷ್ಟಿದೆ ಮಗಳೇ, ನಂಬಿಕೆನೂ ಇದೆ. ಆದ್ರೂ ಎಲ್ಲೋ ಒಂದು ಮೂಲೆಯಲ್ಲಿ ಅದೊಂದು ಕೊರಗು ನನ್ನನ್ನು ಕಾಡ್ತಿದೆ. ಮದುವೆ ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡ್ದೆ ಅವಳ ಕೈಯಲ್ಲಿ ಎಂಡ್ಲು ಮುಸ್ರೆ ಎತ್ತಿಸ್ತಿದ್ದೀರಲ್ಲ ಅಂತ ನನ್ನ ಕರಳು ಕಿತ್ತು ಬರ್ತಿದೆ ಕಂದ. ಆದ್ರೂ ನಾನ್ ಮಾಡ್ತೀನಿ ಮಗಳೇ. ನನ್ನ ದೇಹದಲ್ಲಿ ಇನ್ನೂ ಶಕ್ತಿ ಕುಂದಿಲ್ಲ, ನನ್ಗಿನ್ನೂ ತೋಳ್ಬಲ ಇದೆ. ತೀರಾ ಅದ್ದೂರಿಯಾಗಲ್ದೆ ಹೋದ್ರುವೆ ತಕ್ಕ ಮಟ್ಟಿಗಾದ್ರೂ ನನ್ನ ಮಗಳ ಮದುವೆನ ಮಾಡಿ ಸೈ ಅನ್ಸ್ಕೋತೀನಿ. ಅಪ್ಪ, ಯಾಕಪ್ಪ ಈ ಹೊತ್ತಲ್ಲಿ ಯಾಕಿದೆಲ್ಲ ಮಾತಾಡ್ತಿದ್ದೀರಾ? ಧೈರ್ಯವಾಗಿರಿ. ನಿಮ್ಮ ಹೆಸರಿಗೆ ಕಳಂಕ ತರೋ ಅಂತ ಕೆಲಸ ನಾನು ಯಾವುದು ಮಾಡಲ್ಲ ಅಪ್ಪ. ನನಗೆ ಗೊತ್ತು ಮಗಳೇ, ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಯಾಕೋ ನನ್ನ ಮನಸ್ಸಿಗೆ ಬಂತು, ಹೇಳ್ಬೇಕು ಅನ್ನಿಸ್ತು, ಹೇಳ್ಬಿಟ್ಟೆ. ನೀನು ಹೋಗು, ಕೆಲಸ ನೋಡು. ಸರಿ, ನಮ್ ಸೌಂದರ್ಯ ಹೋಗಿ ಜ್ಯೂಸ್ ಕೊಟ್ಟು ಅವಳನ್ನ ಮಾತಾಡ್ಕೊಂಡು ಬಂದು ನಿಮಗ್ ತಿಳಿಸ್ತೀನಿ, ಓಕೆನಾ? ಉಡುಪ್ರೆ, ಕೇಳಿಸ್ತಾ ಇದ್ಯಾ? ಅದೇ ಹೋಳಿಗೆ ಒಂದು 200 ಸಾಕು. ಲಾಡು ಮಾತ್ರ ಒಂದ್ ಸ್ವಲ್ಪ ಅದೇ ಬಾಗ್ನಕ್ಕೇನೆ ಸ್ವಲ್ಪ ದಪ್ಪದಾಗೆ ಇರ್ಲಿ. ಓಕೆ ನೀವು ನೋಡ್ಕೊಳ್ತೀರಲ್ಲ, ನನಗ್ ಗೊತ್ತು. ನೋಡಿದ್ರಾ, ಎಲ್ಲಾ ಕೆಲ್ಸನೂ ನಿಮ್ ತಲೆಗೆ ಹಚ್ಚಿ ಹೋದ್ಲಾ ಇವಳು ವೈಷ್ಣವಿ? ಫ್ರೆಂಡ್ಸ್ ಕಾಲ್ ಮಾಡಿದ್ರು, ಅಡ್ರೆಸ್ ಗೈಡ್ ಮಾಡಕ್ ಹೋಗಿದ್ದಾಳೆ. ಹೌದಾ? ಸರಿಮಾ. ಎಕ್ಸ್ಕ್ಯೂಸ್ ಮೀ. ಕರುಣಾ, ಇವಳು ಸೌಂದರ್ಯ, ನನ್ ಸೊಸೆ. ಹಾಯ್. ಇವರು ಕಮಲ, ಸೌಂದರ್ಯ ತಾಯಿ. ನಮಸ್ತೆ. ನಮಸ್ತೆ. ಇವ್ರು ನಮ್ಮ ಪಕ್ಕದ ಮನೆಯವರು. ತಗೊಳ್ಳಿ, ಜ್ಯೂಸ್ ತಗೊಳ್ಳಿ ಪ್ಲೀಸ್. ಈ ಹುಡುಗಿ ಯಾರಂತ ಗೊತ್ತಾಗ್ಲಿಲ್ಲ. ನಿಮ್ ನೆಂಟ್ರು ಪೈಕಿನ? ನೆಂಟ್ರೇನಲ್ಲ, ಆದ್ರೂ ನಮ್ ಕುಟುಂಬಕ್ಕೆ ತುಂಬಾ ಬೇಕಾದವಳು. ಕರುಣ ಅಂತ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ನನ್ ಮಗಳಿಗಿಂತ ಹೆಚ್ಚು. ಬ್ರಾಹ್ಮಿನ್ಸ್ ಕೆಫೆ ಅಂತ ಹೆಸರು ಕೇಳಿದೀರಾ? ಅದನ್ನ ನಡೆಸ್ತಿರೋದೇ ಇವಳು. ಅಯ್ಯೋ, ನನ್ ಬುದ್ಧಿಗಿಷ್ಟು ಸೌಂದರ್ಯ ಮುಡ್ಸಕ್ಕೆ ಅಂತ ಹೂವ ತಗೊಂಡ್ ಬರ್ತಾ ಇದ್ದೆ. ಅಷ್ಟ್ರಲ್ಲಿ ಉಡುಪ್ರು ಕಾಲ್ ಮಾಡ್ಬಿಟ್ರು, ನನ್ ಗಮನ ಅಲ್ಲಿ ಇಲ್ಲಿ ಆಗೋಯ್ತು. ಕರುಣ, ಸ್ವಲ್ಪ ಹೂ ತಗೊಂಡ್ ಬಂದ್ಬಿಡ್ತೀಯಮ್ಮ? ಈಗ್ಲೇ ತಂದೆ. ನಮ್ಮ ಮನೆಯವರು. ಹೇಳ್ರಿ. ಇಲ್ಲೇ ಇದೀನಿ, ಬಂದೆ.
ಇಲ್ಲ. ನನಗೂ ಅದೇ ಚಿಂತೆ ಆಗೋಗಿದೆ. ವೈಭವ್ ಹತ್ರ ಹೇಳೋಣ ಅಂತಂದ್ರೆ ಕರುಣ ಬಿಡೋದಿಲ್ಲ. ಇದು ಯಶೋದ, ಇಲ್ಲಿ ನಡೀತಾ ಇರೋದು ಪಂಡಿತರ ಮಗನ ಮದುವೆ ಅಂತ ಅನ್ನಿಸ್ತಾನೆ ಇಲ್ಲ ಕಣೆ. ನಮ್ಮನೆ ಮಗಳ ಮದುವೆನೇ ನಡೀತಾ ಇದೆಯೇನೋ ಅಂತ ಅನ್ನಿಸ್ತಿದೆ. ಅಷ್ಟೊಂದು ಸಂಭ್ರಮ ಸಡಗರ ಆಗ್ತಿದೆ ಕಣೆ ನನಗೆ. ಅಲ್ಲೊಂದ್ ಕಡೆ ಸೌಂದರ್ಯ ಮತ್ತೆ ವೈಭವ್ ಮದುವೆಗೆ ರೆಡಿ ಆಗ್ತಿದ್ರೆ, ನಮ್ ಕರುಣ ಥೇಟ್ ಬ್ರಾಹ್ಮಣರ ಮನೆ ಹುಡುಗಿ ತರ ಸೀರೆ ಉಟ್ಕೊಂಡು ಸಂಭ್ರಮಿಸ್ತಿದ್ದಾಳೆ ಕಣೆ. ಅವಳನ್ನ ಬಂದವರೆಲ್ಲ ಅವಳು ನೋಡಿ, ನೀನ್ ನಮ್ಮವಳ, ಯಾವ ಪಂಗಡ, ಸಂಬಂಧ ನೋಡ್ತಿದ್ದಾರ ಅನ್ನೋದನ್ನ ಕೇಳ್ತಿದ್ರೆ ಅಪ್ಪಿ ತಪ್ಪಿ ನಮ್ಮ ಮನೇಲಿ ಹುಟ್ಬಿಟ್ಲೇನೋ ಅಂತ ಅನ್ನಿಸ್ತಿದೆ ಕಣೆ. ಅವಳು ನಮ್ಮನೆ ಮಗಳಾಗಿದ್ರು ವೈಭವ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಆ ಮನೆ ಸೊಸೆಯಾಗ್ಬಿಟ್ಟಿದ್ದಾಳೆ ಕಣ್ರಿ. ಅದನ್ನ ನಿಮ್ಗೆ ಹೇಗೆ ಅರ್ಥ ಮಾಡಿಸೋದು? ಯಶೋದ, ನನ್ಗೊಂದು ಆಸೆ ಕಡೆ. ನಮ್ ಕರುಣಾಗೂ ಇದೇ ರೀತಿ ಮದುವೆ ಏರ್ಪಾಟೆಲ್ಲ ಮಾಡಿ ಒಂದ್ ಒಳ್ಳೆ ಹುಡುಗನ್ನ ಹುಡುಕಿ ವೈಭವ್ ಪೌರೋಹಿತ್ಯದಲ್ಲೇ ವೈಭವ್ ಕೈಯಿಂದಲೇ ಕರುಣಾಗೆ ತಾಳಿ ಕೊಡಿಸಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿಸ್ಬೇಕು ಅನ್ನೋ ಆಸೆ ಕಡೆ ನನಗೆ. ಅಕ್ಕಂಗೆ ಅಂತಿಂತ ಗಂಡು ನೋಡಿದ್ರೆ ಸಾಲಲ್ಲ. ಇವಾಗ ಅವಳು ಬ್ರಾಹ್ಮಣರ ಮನೆ ಹುಡುಗಿ, ಅವಳಿಗೆ ಬ್ರಾಹ್ಮಣರ ಪೈಕಿಲೆ ಹುಡುಗನ್ ಹುಡುಕಿ ಮದ್ವೆ ಮಾಡ್ಬೇಕು. ಏನಂತ್ಯ? ಆಗ್ಲಿ ಬಿಡೋ, ಅವಳು ಹಣೆ ಬರಹದಲ್ಲಿ ಬ್ರಾಹ್ಮಣರ ಮನೆ ಹುಡುಗನ್ನೇ ಮದುವೆ ಆಗ್ಬೇಕು ಅಂತಿದ್ರೆ ಯಾರ ಕೈಯಲ್ಲಿ ತಪ್ಸೋಕ್ ಸಾಧ್ಯ? ಆಗ್ಲಿ ಬಿಡು. ಅಲ್ವೇನ ಯಶೋದ? ಹೌದ್ರಿ, ಯಾರಿಗೂ ತಪ್ಸಕ್ಕಾಗೋದಿಲ್ಲ. ನಿಮ್ಮಮ್ಮನ ಹೆಸನ್ಬಿಟ್ಲದು. ಇನ್ನೇನಿದ್ರು ನಿಮ್ಮ ಅಕ್ಕನಿಗೆ ಹುಡುಗನ್ನ ಹುಡುಕೋ ಕೆಲಸ. ಯಾರು ಗೊತ್ತು, ಇದೇ ಮಂಡಪದಲ್ಲಿ ಒಂದು ಸಿಕ್ಕರು ಸಿಗ್ಬಹುದು. ನಡಿಯೋ ಹುಡುಕಣ. ನಿಜಕ್ಕೂ ಆ ದೇವ್ರು ನಮ್ ಗೋಪಾಲಣ್ಣನ ಮನ್ಸಲ್ಲಿ ಈ ತರ ಆಸೆಗಳನ್ನ ತಂದಿದ್ದಾನೆ ಅಂತಂದ್ರೆ ಇದಕ್ ಕಾರಣ ನಮ್ ಕರುಣಾ ಕೊರಳಲ್ಲಿರೋ ಆ ತಾಳಿನೇ ಇರ್ಬೇಕು. ಈ ಕಗ್ಗಂಟನ್ನ ಆ ದೇವ್ರು ಹೇಗ್ ಬಿಡಿಸ್ತಾನೋ ಏನು. ವೈಷ್ಣವಿ, ಪ್ಲೀಸ್ ಕಣೆ, ಐ ಬೆಗ್ ಯು. ಏನಕ್ಕೆ ಇದನ್ನೆಲ್ಲ ಆಗ್ತಾ ಇದೆಯಾ? ಬಟ್ ವೈ ಸೌಂದರ್ಯ? ಓ, ಇಟ್ಸ್ ಆಲ್ ಓಲ್ಡ್ ಫ್ಯಾಷನ್, ಡರ್ಟಿ ಡಿಸೈನ್ಸ್ ಕಣೆ. ಬಟ್ ಅಮ್ಮ ತುಂಬಾ ಆಸೆಯಿಂದ ತಂದಿದ್ದಾರೆ ಕಣೆ. ಸೌಂದರ್ಯ, ಹೂ ತಗೋ. ಏಯ್, ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ಗೇನೆ ಕೆಲಸ? ಅದು ಅಮ್ಮ ಹೂ ತರ ಕೇಳಿದ್ರು. ಕೈ ಕೊಡ್ಬೇಡ, ಅಲ್ಲಿ ಇಟ್ಬಿಟ್ಟು ರೈಟ್ ಹೇಳು. ಯಾರ್ಯಾರೋ ಮುಟ್ಟಿದ್ವನ ನಮ್ಮ ಅತ್ತೆಗೆ ಮುಡಿಸ್ಬೇಕು. ನಮ್ಮ ಅಮ್ಮಗಂತೂ ಬುದ್ಧಿನೇ ಇಲ್ಲ ಆಂಟಿ. ಯಾರನ್ನ ಎಲ್ಲಿ ಹಿಡ್ಬೇಕೋ ಅಲ್ಲೇ ಹಿಡ್ಬೇಕು. ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾರೆ. ನಮ್ಮಪ್ಪ ನಾನು ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಲೇ ವೈಶು, ನಿನಗೇನಾಗಿದೆ? ಅಷ್ಟೊಂದು ನನಗೇನಕ್ಕೆ ಮುಡಿಸ್ತಾ ಇದೆಯಾ? ಬ್ರಾಹ್ಮಣ ಹುಡುಗನ ಕೈಲಿ ತಾಳಿ ಕಟ್ಟಿಸ್ ಮಾತ್ರಕ್ಕೆ ಇವಳು ಬ್ರಾಹ್ಮಣ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಹುಡುಗಿ, ಸ್ವಲ್ಪ ಜ್ಯೂಸ್ ಕೊಡಮ್ಮ. ಕರುಣ ಅವರೇ, ನೀವು
ಗೆಟಪ್ಪಲ್ಲಿ ನನಗೆ ಗುರ್ತೇ ಸಿಗ್ಲಿಲ್ಲ. ಮದುವೆ ಬಂದಿರೋ ಪೈಕಿ ಯಾರೋ ಬ್ರಾಹ್ಮಣ ಹುಡುಗಿ ಜ್ಯೂಸ್ ಕೊಡ್ತಿರ್ಬೇಕು ಅಂತ ಕರೆದ್ಬಿಟ್ಟೆ. ತಪ್ಪು ತಿಳ್ಕೊಬಿಡಿ. ಐ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಓಕೆ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ಸ್. ಕರ್ಣ ಅವರೇ, ಈ ಅಲಂಕಾರದಲ್ಲಿ ನೀವು ಮಧುವಣ ಗೀತೆ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ನೋಡಿದವರು ನಿಮ್ಗೂ ವೈಭವ್ಗೂ ಮದುವೆ ಅಂತ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇದೆ. ಆಮ್ ಐ ರೈಟ್? ನನಗನ್ಸುತ್ತೆ ವೈಭವ್ ಸೌಂದರ್ಯ ಬದಲು ನಿಮ್ಗೆ ತಾಳಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಈಡು ಜೋಡು ತುಂಬಾ ಚೆನ್ನಾಗಿದೆ. ಪರ್ಫೆಕ್ಟ್ ಮ್ಯಾಚ್. ನಾಲ್ಗೆನ ಹತೋಟಿಯಲ್ಲಿ ಇಟ್ಕೊಂಡು ಮಾತಾಡಿ, ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳಿ ಇಲ್ಲಿಂದ ಆಚೆ ಕಳಿಸ್ಬೇಕಾಗತ್ತೆ. ತಮಾಷೆ ಮಾಡಿದೆ ರೀ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ತಮಾಷೆ ಮಾಡೋ ವಿಷಯನಾಯ್ತು. ಸಾರಿ, ಐ ಆಮ್ ಸಾರಿ. ಕೂಲ್ ಕೂಲ್. ಕೂಲ್ ಡ್ರಿಂಕ್ಸ್ ಕೊಟ್ಟು ಎಲ್ರೂ ಒಟ್ಟಿನ ತಂಪು ಮಾಡೋ ನಿಮ್ ತಲೆನ ಬಿಸಿ ಮಾಡ್ಬಿಟ್ಟೆ. ಐ ಆಮ್ ಸಾರಿ. ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರಿ, ನಾನು ಕ್ಷಮಿಸ್ತಾನೆ ಇರ್ತೇನೆ. ಹೋಗು ಕರ್ಣ, ಹೋಗು. ನಿನ್ ಕತ್ತಲ್ಲಿ ಗುಟ್ಟ ಕಟ್ಟಿರೋ ತಾಳಿ ಮಾತ್ರ ತೂಗಾಡ್ತಾ ಇಲ್ಲ, ನೆತ್ತಿ ಮೇಲೆ ಕತ್ತಿ ಕೂಡ ತೂಗಾಡ್ತಾ ಇದೆ. ಅದನ್ನ ಬಯಲು ಮಾಡೋದಕ್ಕೆ ನಾನು ಬಂದಿರೋದು. ಓಹೋ, ನಾರಾಯಣ ಸ್ವಾಮಿ ದಂಪತಿಗಳು ಬರ್ಬೇಕು ಬರ್ಬೇಕು. ಬನ್ನಿ ಬನ್ನಿ ಬನ್ನಿ. ಬಾ ಬಾ ಬಾ. ಹೇಗಿದ್ಯಾ? ನಮಸ್ಕಾರ. ಎಷ್ಟು ವರ್ಷ ಆಯ್ತೆ ನಿಮ್ಮನ್ನೆಲ್ಲ ನೋಡಿ. ಆರಾಮಾಗಿದ್ದೀರಾ ತಾನೇ? ಶಾಂತ ಎಲ್ಲಿ? ಒಳಗಿದ್ದಾಳಮ್ಮ. ಏನಯ್ಯ ಸಮಾಚಾರ? ಹೇಗಿದ್ದೀ? ನೀನು ಬಂದಿದ್ ಬಹಳ ಸಂತೋಷ ಆಯ್ತು. ಬಂದಿದ್ದೀರಿ ದಂಪತಿಗಳು ಮದುವೆ ಮುಗಿಯೋವರೆಗೂ ಇದ್ದು ನವ ವಧುವರರಿಗೆ ಆಶೀರ್ವಾದ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು. ಅದನ್ ಬಿಡಯ್ಯ, ಚೆನ್ನಾಗೇ ನೋಡ್ಕೊತೀವಿ. ಅಲ್ಲಯ್ಯ, ನಿನ್ಗೇನ್ ಕಮ್ಮಿ? ಇರೋನೊಬ್ನೇ ಮಗ, 3 ತಲೆಮಾರ್ಗಾಗಷ್ಟು ಆಸ್ತಿ ಇದೆ. ಮದ್ವೆನ ಒಂದ್ ಒಳ್ಳೆ ಚೌಟ್ರಿ ಮಾಡೋದ್ ಬಿಟ್ಟು ದೇವಸ್ಥಾನದಲ್ಲಿ ಮಾಡ್ತಿದ್ದಲ್ಲಯ್ಯ. ತಪ್ಪು ತಿಳ್ಕೊಬೇಡ, ಏನ್ ಲವ್ ಮ್ಯಾರೇಜಾ? ಅವನು ನನ್ನ ಮಗ, ಅವನು ಮೈಯಲ್ಲಿ ಹರಿತಿರೋದು ನನ್ನ ರಕ್ತ. ಆ ತರ ಎಲ್ಲ ಏನು ಇಲ್ಲ. ಅವನು ಮದುವೆನ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಶಾಂತ ಹರಕೆ ಹೊತ್ಕೊಂಡಿದ್ದು, ಹಾಗಾಗಿ ದೇವಸ್ಥಾನದಲ್ಲಿ ಮಾಡ್ತಾ ಇದೀವಿ. ನಾಡಿದ್ದು ಹೇಗಿದ್ರು ಇದೆಯಲ್ಲಪ್ಪ, ಛತ್ರದಲ್ಲಿ ರಿಸೆಪ್ಷನ್ ಛಾಮ್ ಛಾಮ್ ಅಂತ ಮಾಡ್ತೀವಿ. ಅದಕ್ಕೂ ನೀವು ಯಾರು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ನಡಿ ನಡಿ ನಡಿ. ಬಂದೆ ಬಂದೆ. ನಮಸ್ಕಾರ. ನಡಿ. ಅಪ್ಪಾಜಿ, ನಿಮ್ಗೆ ಜ್ಯೂಸ್ ಕೊಡ್ಲಾ? ಕಾಫಿ ಏನಾದ್ರೂ ತರ್ಲಾ? ಮುಚ್ಚು ಬಾಯ್. ಅಪ್ಪಾಜಿ ಅಪ್ಪಾಜಿ ಯಾವನೇ ನಿನ್ನ ಅಪ್ಪಾಜಿ? ನನಗೂ ನಿನಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಓಹೋ, ಯಾವುದಿದೆ ನಿನ್ನ ಹೊಸ ಅವತಾರ? ಯಾರನ್ನ ಕೇಳಿ ನಮ್ಮ ಸಂಪ್ರದಾಯದ ತರ ಸೀರೆ ಉಟ್ಕೊಂಡೆ ನೀನು? ನಿಮ್ಮಪ್ಪ ಬ್ರಾಹ್ಮಣರ, ನಿಮ್ಮಮ್ಮ ಬ್ರಾಹ್ಮಣರವರ. ನಿನಗೆ ಯಾವ ಯೋಗ್ಯತೆ ಇದೆ ಅಂತ ನಮ್ಮ ಸಂಪ್ರದಾಯದ ಪ್ರಕಾರ ಉಡುಗೆ ತೊಟ್ಟು ನಮ್ಮ ಮನೆ ಮದುವೆಗೆ ಬಂದಿದ್ಯಾ? ನಿನಗೇನ್ ಹೇಳೋರು ಕೇಳೋರು ಯಾರು ಇಲ್ವಾ? ನೀನ್ ಹೋದ ದಾರಿಗೆ ಬಿಟ್ಬಿಡಿದಾರ ನಿಮ್ಮಪ್ಪ ಅಮ್ಮ? ಎಲ್ಲಿ ನಿಮ್ಮಪ್ಪ?
ಬಂದಿದ್ದಾನಲ್ವಾ? ಎಲ್ಲಿದ್ದಾನೆ? ಕರಿ ಅವನು ವಿಚಾರಿಸ್ತೀನಿ. ಅಪ್ಪಾಜಿ, ಈ ಹುಡುಗೆ ಹುಟ್ಟು ಬಂದಿರೋರ್ಗೆಲ್ಲ ಸರ್ವ್ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಹುಚ್ಚು ಬಾಯ್. ಬಂದಿರೋರ್ನ ಮೆಚ್ಚಿಸ್ಬೇಕು ಅಂದ್ರೆ ನಿನ್ನ ಯೋಗ್ಯತೆ ನೀನ್ ತಿಳ್ಕೊಂಡು ಆ ರೀತಿ ವರ್ತಿಸ್ಬೇಕು. ಸರ್ವ್ ಮಾಡೋರು ಯಾವ ಬಟ್ಟೆ ಹಾಕೋತಾರೆ ಅಂತ ಗೊತ್ತಲ್ಲ ನಿನಗೆ? ಅದನ್ನ ಹಾಕೊಂಡು ತಗ್ಗಿ ಬಗ್ಗಿ ನಡಿ. ಅದು ಬಿಟ್ಟು ಈ ತರ ವೇಷಭೂಷಣಗಳನ್ನ ಹಾಕೊಂಡು ತಿರುಗಾಡಿದ್ರೆ ನಾಟಕದವರು ಅಂತಾರೆ. ಇನ್ನು ಒಂದೇ ಒಂದು ಕ್ಷಣ ಕೂಡ ಈ ಹುಡುಗಿಯಲ್ಲಿ ನನ್ನ ಕಣ್ಣು ಮುಂದೆ ಇರ್ಕೂಡ್ದು. ಗೊತ್ತಾಯ್ತು? ಅಧಿಕ ಪ್ರಸಂಗಿ ಎಲ್ಲಿಂದ ಗಂಟು ಬಿದ್ಲೋ ನಮ್ಮ ಮನೆಗೆ ಶನಿ ಶನಿ ಪ್ರಾರಬ್ಧ. ತತಸ್ತು. ಅರೆ ಕರ್ಣ, ಇದೇನ್ ಡ್ರೆಸ್ ಚೇಂಜ್ ಮಾಡಿದ್ಯಾ? ಏಕೆ, ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲಪ್ಪ, ನನ್ನನ್ನು ಯಾರು ಏನಂತಾರೆ ಇಲ್ಲಿ? ಮತ್ ಯಾಕೆ ಚೇಂಜ್ ಮಾಡಕ್ ಹೋದೆ? ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ನಿನ್ಗೆ? ಪಕ್ಕ ನಮ್ ಬ್ರಾಹ್ಮಣರ ಹುಡುಗಿ ತರ ಕಾಣಿಸ್ತಾ ಇದ್ದೆ. ಯಾಕೋ ದೇವ್ರಿಗೂ ಇಷ್ಟ ಆಗ್ಲಿಲ್ಲ ಅನ್ಸತ್ತೆ. ಯಾಕೆ ಕರ್ಣ, ಏನಾಯ್ತು? ಏನಿಲ್ಲ, ಟೀ ತರ್ತಿದ್ನಲ್ವಾ, ಸೀರೆ ಮೇಲೆ ಚಲ್ಲೋಯ್ತು. ಎಷ್ಟು ತೊಳೆದ್ರು ಹೋಗ್ಲಿಲ್ಲ. ಅದಿದೆ ಇಲ್ದೆ ಹಳೆಗೆ ಡಬ್ಬಿ ಬಂದೆ. ಅಷ್ಟೇನಾ? ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಮ್ಮಂಗೆ ಹೇಳಿ ಇನ್ನೊಂದ್ ಸೀರೆ ಇಸ್ಕೊಡ್ಲಾ? ಬೇಡ ವೈಭವ್, ನನ್ಗೆ ಆತರ ಸೀರೆ ಉಟ್ಟು ಅಭ್ಯಾಸ ಇಲ್ಲ. ಸರ್ಸರ ಅಂತ ಓಡಾಡಕ್ಕೂ ಕಷ್ಟ ಆಗತ್ತೆ. ಮೋರೋವರ್, ನಾನು ಇಲ್ಲಿಗೆ ಬಂದಿರೋದು ಸೇವೆ ಮಾಡಕ್ಕೆ ಹೊರತು ಶೋಕಿಗಲ್ವಲ್ಲ. ನನ್ ಕೆಲ್ಸಕ್ಕೆ ಇದೇ ಅನುಕೂಲ. ನಾವು ನಾವಾಗಿದ್ರೇನೆ ಚಂದ ಅಲ್ವಾ? ಅದೇನೋ ಸರಿ ಬಿಡು. ಸರಿ, ಏನ್ ವಿಷಯ ಹೇಳಿ, ನಂಗಲ್ಲಿ ರಾಶಿ ಕೆಲ್ಸ ಅದ. ಸರಿ ಬಾ, ನನ್ ಜೊತೆ ಹೇಳ್ತೀನಿ. ಎಲ್ಲಿಗೆ? ಒಳ್ಳೆ ಕೆಲ್ಸಕ್ಕೆ ಹೊರಟಾಗ ಎಲ್ಲಿಗೆ ಅಂತ ಕೇಳೋದ್ ತಪ್ಪು ತಾನೆ? ಹೌದು, ತಪ್ಪು. ಮತ್ ತಪ್ಪಾಕೋ. ತಪ್ಪು 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 ತಪ್ಪು. ಸಾಪ ಮಗ ಮಗರೆ ಗರೆ ಸಾನಿ ಸಾನಿ ರೇ ಗ ಸಾನಿ ಸಾನಿ ರೇ ಗ ಸಾನಿ ಸಾಪ ಮಗ ಮಗರೆ ಗರೆ ಸಾನಿ. ಲೇಟ್ ಆಗತ್ತೆ ವೈಭವ್. ಇನ್ ಸ್ವಲ್ಪ ಹೊತ್ತಲ್ಲೇ ನಿಮ್ ಮದ್ವೆ ಕಾರ್ಯಕ್ರಮ ಶುರು ಆಗುತ್ತೆ. ಈ ಸಮಯದಲ್ಲಿ ಬಾ. ವೈಭವ್, ಕೈ ಬಿಡಿ ವೈಭವ್. ಯಾರಾದ್ರೂ ನೋಡಿದವರು ತಪ್ಪಾಗಿ ಭಾವಿಸ್ತಾರಲ್ವಾ?